ಎಲ್ಲೆಲ್ಲೂ ಈಗ ರಾಮ ನಾಮದ ಜಪ ಮುಂದುವರಿತಾ ಇರುವಂಥದ್ದು. ಯಾಕಂದರೆ ಶ್ರೀರಾಮನಿಗೊಂದು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಆ ಭವ್ಯ ಮಂದಿರದಲ್ಲಿ ಬಾಲರಾಮನ ದರ್ಶನವನ್ನು ಪಡೆಯುವುದಕ್ಕೆ ಭಕ್ತಾದಿಗಳಿಗೆ ಅವಕಾಶ ನಿನ್ನೆಯಿಂದ ಸಿಗ್ತಾ ಇದೆ. ಹಾಗಾಗಿ ಅವಕಾಶ ಸಿಕ್ಕದ್ದೇ ತಡ ನಿನ್ನೆಯಿಂದಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ನೂಕುನುಗ್ಗಲು ಅಯೋಧ್ಯೆಯಲ್ಲಿ. ಮೊದಲ ದಿನ 5 ಲಕ್ಷ ಭಕ್ತರಿಂದ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನ ಆಗಿದೆ. ಮೈ ಕೊರೆಯುವ ಚಳಿ ಇದೆ. ಅದನ್ನು ಕೂಡ ಲೆಕ್ಕಿಸದೆ ಭಕ್ತಗಣ ಅಯೋಧ್ಯೆಯತ್ತ ಧಾವಿಸ್ತಾ ಇರುವಂಥದ್ದು. ಅದು ಬೆಳಗಿನ ಜಾವ 3 ಗಂಟೆಯಿಂದಲೇ ಬೀಡ್ಬಿಟ್ಟಿದ್ರು ಲಕ್ಷಾಂತರ. ನಿನ್ನೆ ಬೆಳಿಗ್ಗೆ 7 ಗಂಟೆಯಿಂದ ಭಕ್ತಾದಿಗಳಿಗೆ ರಾಮಲಲ್ಲಾನ ದರ್ಶನ ಭಾಗ್ಯ ಸಿಕ್ತು. ಎಲ್ಲೆಲ್ಲೂ ರಾಮ ಭಜನೆ. ಅಯೋಧ್ಯೆಯ ಬೀದಿ ಬೀದಿಗಳಲ್ಲೂ ಕೂಡ ರಾಮ ಭಜನೆ, ಜೈ ಶ್ರೀರಾಮ್ ಘೋಷಣೆ ಕೇಳಿ ಬರ್ತಾ ಇದೆ. ಬ್ಯಾರಿಕೇಡ್ಗಳನ್ನ ಮುರಿದು ಮಂದಿರಕ್ಕೆ ನುಗ್ಗಿದ್ದಾರೆ ಭಕ್ತರು. ಹೀಗಾಗಿ ಅವರನ್ನ ನಿಯಂತ್ರಿಸುವುದು ಬಹಳ ದೊಡ್ಡ ಸವಾಲಾಗಿದೆ. ಪೊಲೀಸರ ಪಾಲಿಗೆ ಹೈರಾಣಾಗಿದ್ದಾರೆ. ಆ ಜನದಟ್ಟಣೆಯನ್ನ ನಿಯಂತ್ರಿಸಲಾಗದೆ ಕೈ ಚೆಲ್ಲಿದೆ ಉತ್ತರ ಪ್ರದೇಶ ಪೊಲೀಸ್ ಪಡೆ. ಸದ್ಯಕ್ಕೆ ಅಯೋಧ್ಯೆಗೆ ಬರಬೇಡಿ ಅಂತ ಸ್ಥಳೀಯ ಜಿಲ್ಲಾಡಳಿತ ಕೇಳ್ಕೊಳ್ತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಿದ್ರು ಸಿಎಂ ಯೋಗಿ ಆದಿತ್ಯನಾಥ್. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬಂದ ಹಿನ್ನೆಲೆಯಲ್ಲಿ ಅವರನ್ನ ನಿಯಂತ್ರಿಸೋದು ಭಾರಿ ಸವಾಲಾಯಿತು ಪೊಲೀಸರ ಪಾಲಿಗೆ. ರಾಮಲಲ್ಲಾ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬಂದ ಹಿನ್ನೆಲೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಉತ್ತರ ಪ್ರದೇಶ ಸರ್ಕಾರದಿಂದ ಕ್ರಮ. ಹೀಗಾಗಿ ಭದ್ರತೆಗೆ ರಾಮ ಮಂದಿರದ ಬಳಿ 1,000 RF ಸಿಬ್ಬಂದಿಯ ನಿಯೋಜನೆಯಾಗಿದೆ. ದೇವಸ್ಥಾನದ ಒಳಗೆ ಹೊರಗೆ ಭದ್ರತಾ RF ಸಿಬ್ಬಂದಿಯ ನಿಯೋಜನೆ. ಆ ಜನದಟ್ಟಣೆಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಂಚಾರ ಮಾರ್ಗ ಕೂಡ ಬದಲಾವಣೆ ಮಾಡಿದ್ದಾರೆ. ಇವತ್ತು ಕೂಡ ಅಯೋಧ್ಯೆಯಲ್ಲಿ ರಾಮ ಭಕ್ತ ಸಾಗರ ಹರಿದು ಬರಲಿದ್ದು ಬಾಲರಾಮನ ದರ್ಶನಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇದೆ. ಅವರನ್ನ ನಿಯಂತ್ರಿಸುವ ಸಲುವಾಗಿ, ಆ ಸವಾಲನ್ನು ಎದುರಿಸುವ ಸಲುವಾಗಿ ಈಗ ಸಕಲ ವ್ಯವಸ್ಥೆಯನ್ನ ಯುಪಿ ಮಾಡಿಕೊಳ್ತಾ ಇದೆ. ಇವತ್ತು ಅವಿಸ್ಮರಣೀಯ ದಿನ, ಎಲ್ಲರಿಗೂ ಅವಿಸ್ಮರಣೀಯ ಇಂಥ ದರ್ಶನ ಭಾಗ್ಯ. ಇವತ್ತು ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. ತುಂಬ ಅರೇಂಜ್ಮೆಂಟ್ಸು ಎಲ್ಲ ಬಹಳ ಚೆನ್ನಾಗಿತ್ತು. ಇದು ಸಂತೋಷ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ನಮ್ಮ ಕೈಲಿ ಆಗ್ತಾ ಇರೋ ಸಂತೋಷ. ಈ ವಯಸ್ಸಿನಲ್ಲಿ ನಾನು ಬಂದಿದ್ದೀನಿ, ನನ್ನ ಮಗ ಜೊತೆಲಿದ್ದಾನೆ. ನಮಗಂತೂ ತುಂಬ ಖುಷಿಯಾಗಿದೆ ಅಂದರೆ ಅದು ವರ್ಣಿಸೋಕ್ಕೆ ಅಸಾಧ್ಯ. ಸುವರ್ಣ ನ್ಯೂಸ್ ಯಾವಾಗಲೂ ಹನುಮಕ್ಕನವರು, ನೀವು ಮತ್ತು ನಿಮ್ಮ ಇವರು ಶ್ರೀಕಾಂತ್ ಶಾಸ್ತ್ರಿ ಎಲ್ಲರೂ ನಾವು ದಿವಸ ಮನೆಯಲ್ಲಿ ನೋಡ್ತಾನೆ ಇರ್ತೀವಿ. ಇದು ಅದೃಷ್ಟ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಆಮೇಲೆ ಸರಿಯೋ ನದಿಯಲ್ಲಿ ಈಗ ನಾವು ನೀರು ನೋಡ್ತಾ ಇದ್ದೀವಿ, ನದಿ ಹರಿತಿರೋದು ನೋಡ್ತಾ ಇದ್ದೀವಿ. 90ನೇ ಇಸ್ವಿಲಿ ರಕ್ತ ಹರಿದಿತ್ತಂತೆ, ಆದರೆ ಈಗ ನದಿ ಹರಿಯೋದು ನೋಡ್ತಾ ಇದ್ದೀವಿ. ಅಂದರೆ ಮೋದಿ ಅವರು ಎಲ್ಲ ಕಾರಣ. ಆಮೇಲೆ ಏನು ಅಂದರೆ ನನಗೂ ಭಯ ಇತ್ತು, ಇಲ್ಲಿ ಕಾಲು ತುಳ್ತಾ ಹೋಗ್ಬಿಡುತ್ತೋ, ಅಷ್ಟೊಂದು ಕೋಟ್ಯಾಂತರ ಜನ ಸೇರಿಬಿಡುತ್ತೆ ಅಂದರೆ. ಆದರೆ ಅಚ್ಚುಕಟ್ಟಾಗಿದೆ. ನಿಜವಾಗ್ಲೂ ಆ ಮೂರ್ತಿ ನೋಡ್ತಿದ್ದಂಗೆ ಆನಂದ ಭಾಷ್ಮ ಆಯಿತು. ನನಗೆ 5 ವರ್ಷದ ಮಗ ಇದ್ದಾನೆ. ಆ ಥರ ಮಗನ ಥರ ರಾಮ ಅಂದರೆ ಹಂಗಿದೆ. ಬಾಲರಾಮ ಅಂತ ವರ್ಣಕ್ಕೆ ಸಾಧ್ಯ ಇಲ್ಲ. ನಂಗೆ 5 ವರ್ಷದ ಮಗ ಇರೋಕ್ಕೂ ಬಾಲರಾಮನ್ ನೋಡಿದ್ದಕ್ಕೂ ಅದು ಕರ್ನಾಟಕದವ್ರು ಕೆತ್ತಿರೋದು ಬೇರೆ. ಎಸ್, ಈ ರೀತಿ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ರಾಮಲಲ್ಲಾನ ಧ್ಯಾನ ಕೇಳಿ ಬರ್ತಾ ಇರೋದು. ಅಲ್ಲಿನ ಇವತ್ತಿನ ಚಿತ್ರಣ ಏನು ಅದನ್ನ ನೀಡೋದಕ್ಕೆ ನಮ್ಮೊಂದಿಗೆ ನನ್ನ ಕಲೀಗ ಭಾವನಾ ನಾಗಯ್ಯ, ಅದರ ಜೊತೆಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ, ಭಾರಿ ಚಳಿ ಇದೆ. ಶಾಸ್ತ್ರಿಗಳೇ, ಇಂತಹ ಚಳಿಯಲ್ಲೂ ಕೂಡ ಭಕ್ತ ಸಾಗರದ ಭಕ್ತಿಯ ಪರಾಕಾಷ್ಠೆ ಮಾತ್ರ ಅಲ್ಲಿ ಕಡಿಮೆ ಆಗದೆ ಇಲ್ಲ ಇರುವಂತಹ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು ಇವತ್ತು ಹೇಗೆ ಕಂಡು ಬರ್ತಾ ಇದೆ? ತಾವು ಕೂಡ ರಾಮಲಲ್ಲಾನ ದರ್ಶನವನ್ನ ಪಡೆದು ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ ಅಯೋಧ್ಯೆ ಈಗ ಅಂತ? ಅಯೋಧ್ಯೆ ಮೋಕ್ಷಪುರಿ ಅಂತ ಕರೀತಾರೆ ಅದನ್ನು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ. ಅದರಲ್ಲಿ ಮೋಕ್ಷ ಕ್ಷೇತ್ರಗಳು 7 ಇದ್ದಾವೆ. ಅದರಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥದ್ದೇ ಅಯೋಧ್ಯ ಅಂತ. ಅಂಥ ಅಯೋಧ್ಯೆಗೆ ಬಂದಂಥ ಜನರಿಗೆ ಈಗ ಏನಾಗ್ತಾ ಇದೆಯಪ್ಪ ಅಂದರೆ ಮೋಕ್ಷ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವರು ಬರ್ತಾ ಇರ್ತಕ್ಕಂಥ ಉತ್ಸಾಹ ಇದೆಯಲ್ಲ, ಆ ಭಕ್ತಿಯ ಭಾವೋತ್ಸಾಹ ಇದೆಯಲ್ಲ, ಅದು ನೋಡಿ ಬೆಳಗಿನ ಜಾವ ಈಗಲೂ ಫಾಗ್ ಹೇಗಿದೆ ಅಂದರೆ 8 ಡಿಗ್ರಿ ಇದೆ ಇಲ್ಲಿ. ಈಗ ನಿಮಗೆ ಮಾತಾಡ್ಲಿಕ್ಕೂ ಕಷ್ಟ ಆಗುತ್ತೆ, ಗಡಗಡ ಅಂತ ಇದೆ.
ಆ ರೀತಿಯ ವಾತಾವರಣ. ಆದರೆ ಭಕ್ತರು ಇದು ಯಾವುದನ್ನು ಲೆಕ್ಕಿಸದೆ ರಾಮನ ದರ್ಶನ ಮಾಡಬೇಕು, ರಾಮನನ್ನ ಕಣ್ತುಂಬಿಕೊಳ್ಬೇಕು, ಅಷ್ಟೇ ಅವರ ಉದ್ದೇಶವಾಗಿದೆ. ಆ ರೀತಿಯಲ್ಲಿ ಭಕ್ತ ನೋಡ್ತಾ ಇದ್ದೀರಾ ತಾವು ಈ ಹಿಂದೆ ಗಮನಿಸ್ಬೋದು ಕ್ಯೂ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ನೀವು ನೋಡಿ ಅವ್ರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರ ದಂಡು ಹರಸಾಹಸ ಮಾಡ್ತಾ ಇದೆ. ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದೆ. ತುಂಬ ವ್ಯವಸ್ಥಿತವಾಗೂ ಮಾಡ್ತಾ ಇದ್ದಾರೆ ಪಾಪ. ತುಂಬ ಕಷ್ಟವಾದರೂ ಕೂಡ ನೋಡಿ, ನಾನು ಗಮನಿಸಿದ ಹಾಗೆ ಸ್ವಚ್ಛತೆ ಬಗ್ಗೆ ತೆಗೆದುಕೊಂಡಂತಹ ಕ್ರಮಗಳು ಒಂದು, ಮತ್ತೆ ಜನ ಹೋಗುವಾಗ ಯಾವುದೇ ತೊಂದರೆ ಆಗಬಾರ್ದು. ವಸ್ತುತಃ ಇಲ್ಲಿ ಕಾಮಗಾರಿ ನಡೀತಾ ಇದೆ, ಇನ್ನೂ ದೇವಸ್ಥಾನ ಪೂರ್ಣ ಆಗಿಲ್ಲ ಅಲ್ವಾ, ನಡೀತಾ ಇದೆ. ಆದರೆ ಯಾವುದೇ ತೊಂದರೆಗಳು ಭಕ್ತಾದಿಗಳ ದರ್ಶನಕ್ಕೆ ಆ ತೊಂದರೆ ಆಗ್ತಾ ಇಲ್ಲ. ಸರಾಗವಾಗಿ ಸಾಗ್ಲಿಕ್ಕೆ ಅನುಕೂಲ ಆಗ್ತಾ ಇದೆ ಪಾಪ ಅವರಿಗೆ. ಆ ಥರದ ರೀತಿಯಲ್ಲಿ ಈ ಒಂದು ಸರ್ಕಾರ ತುಂಬ ಚೆನ್ನಾಗಿ ಇದನ್ನು ನಿಭಾಯಿಸ್ತಾ ಇದೆ ಅಂತ ಖಂಡಿತ ಹೇಳ್ಬೋದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬಂದ ಭಕ್ತಾದಿಗಳು ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸಲ್ಲ. ಕ್ಯೂ ಒಂದು ಅವರಿಗೆ ಹಿಂಸೆ ಅನ್ನೋದು ಬಿಟ್ಟರೆ, ಅಷ್ಟೊತ್ತು ಕ್ಯೂ ಅಂದರೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆಯಲ್ಲ, ಅದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಆರಾಮಾಗಿ ಅವ್ರು ಹೋಗಿ ರಾಮ ದರ್ಶನವನ್ನ ಮಾಡ್ಕೊಳ್ಬಹುದು. ಶಾಸ್ತ್ರಿಗಳೇ, ಸರಾಸರಿ ಎಷ್ಟೊತ್ತು ಹಿಡಿಯುತ್ತೆ ಈಗ? ನೋಡ್ತಾ ಇದ್ದೀರಾ ನೀವು ಭಕ್ತ ಶಾಸ್ತ್ರಿಗಳೇ, ಈ ಬೆಳಗಿನ ಹೊತ್ತು ಸರಾಸರಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ದರ್ಶನಕ್ಕೆ? ಆಮೇಲೆ ಕ್ಯೂ ವ್ಯವಸ್ಥೆ, ಆ ರೀತಿ ಏನೇನು ವ್ಯವಸ್ಥೆಯನ್ನ ಮಾಡಲಾಗಿದೆ? ಯಾಕಂದ್ರೆ ಒಂದೇ ಒಂದು ಕಾರಿಡಾರ್ ಇದೆ, ಅದೇ ಕಾರಿಡಾರ್ ಮೂಲಕ ಎಲ್ಲರೂ ಹೋಗಬೇಕು. ಚಿತ್ರಣ ಹೌದು 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 ನೆನ್ನೆ ಚಿತ್ರಣ ಬೇರೆ ತರ ಇತ್ತು. ಇವತ್ತು ಸಾಕಷ್ಟು ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಎರಡು ಲೈನನ್ನು ಮಾಡಿದ್ದಾರೆ. ಈಗ 2 ಲೈನು ಸರಾಗವಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ. ನೆನ್ನೆ ಹಾಗಲ್ಲ, ಸುಮಾರು 4-5 ಲೈನ್ಗಳು, 8-10 ಲೈನ್ಗಳು ಹೀಗಾಗ್ಬಿಡ್ತಾ ಇತ್ತು. ಜನ ಬಂದಿದ್ದು ಅವ್ರಿಗೂ ಗೊತ್ತಾಗ್ತಾ ಇರಲಿಲ್ಲ ಯಾವ್ಯಾವ ಥರ ಜನ ನುಗ್ಗಿ ಬರ್ತಾ ಇದ್ದಾರೆ ಅಂತ. ಆದರೆ ರಾತ್ರಿ ಬೆಳಗಾಗುವುದರೊಳಗೆ ಸಾಕಷ್ಟು ಬದಲಾವಣೆ ಮಾಡಿದೆ. ಸುಮಾರು 1-2 ಗಂಟೆಗಳೊಳಗೆ ನಿಮಗೆ ದರ್ಶನ ಆಗುತ್ತೆ. ಅಲ್ಲಿ ದರ್ಶನಕ್ಕೆ ಹೋಗುವಾಗಲೂ ಯಾವುದೇ ತೊಂದರೆಗಳಿಲ್ಲ. ನಿಮಗೆ ಸಾಗ್ತಾ ಇರುತ್ತೆ ಕ್ಯೂ, ಒಂದು ಕಡೆ ನಿಲ್ಲೋ ಹಾಗಿಲ್ಲ, ಸುಮ್ಮನೆ ಸಾಗ್ತಾ ಇರುತ್ತೆ, ಆರಾಮ್ಸೆ ದರ್ಶನ ಮಾಡಬಹುದು. ಆ ರೀತಿಯಲ್ಲಿದೆ. ಶಾಸ್ತ್ರಿಗಳೇ, ನಾನು ಕೇಳ್ಪಟ್ಟೆ ನಿನ್ನೆ ನೀವು 3-4 ಗಂಟೆಗಳು ಕಾದ ನಂತರ ನಿಮಗೆ ದರ್ಶನ ಆಯಿತು ಅಂತಕ್ಕಂಥದ್ದು. ನೀವು ತುಂಬ ಧರ್ಮವನ್ನು, ಶಾಸ್ತ್ರಗಳನ್ನು ಓದಿಕೊಂಡವರು. ಮೊದಲ ದರ್ಶನದ ನಂತರ ಏನು ಅನ್ನಿಸ್ತು ಶಾಸ್ತ್ರಿಗಳಿಗೆ? ಅದು ಧನ್ಯತೆ. ಅದನ್ನು ನಾನು ಪದಗಳಲ್ಲಿ ಬರೆದಿಡೋದು ಆಗಲಿ ಅಥವಾ ಹೇಳೋದಾಗಲಿ ಕಷ್ಟ. ಆ ರೀತಿಯ ಒಂದು ಧನ್ಯತಾ ಭಾವ ಅಂತೀವಲ್ಲ, ಅದು ರಾಮಚಂದ್ರ ಅಂದರೆ ಅಭಿರಾಮ. ಅವನು ರಮಂತೆ ಯೋಗಿನೋ ನಂತೆ ನಿತ್ಯಾನಂದೇ ಚಿದಾತ್ಮನಿ ಇತಿ ರಾಮಪದೇನಾಸೋ ಪರಬ್ರಹ್ಮ ಅಭಿಧೀಯತೆ. ರಮಂತೆಯು ರಮಿಸ್ತಾನ ಅವನು ಅಷ್ಟೇ. ರಾಮ ಶಬ್ದದ ಅರ್ಥವೇ ರಮಣೀಯತೆಯನ್ನು ತಂದುಕೊಡ್ತಕ್ಕಂಥದ್ದು, ಮನಸ್ಸಿಗೆ ಆನಂದವನ್ನು. ಅಭಿರಾಮ ಅವನು ಆ ಒಂದು ಭಾವನೆಯನ್ನು ತಂದುಕೊಡ್ತಕ್ಕನು. ಖಂಡಿತ ಇದು ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಇನ್ಯಾವುದೇ ಅಲಂಕಾರವನ್ನು ಬಳಸೋ ಅವಶ್ಯಕತೆ ಇಲ್ಲ. ರಾಮ ಆಲ್ರೆಡಿ ದೊಡ್ಡವನಿದ್ದಾನೆ, ನನ್ನ ಪದಗಳಿಂದ ಆತ ದೊಡ್ಡವನಾಗಬೇಕಾಗಿಲ್ಲ. ಆದರೆ ದರ್ಶನವಾದವರಿಗೆ, ಅವರು ಎಂಥವರೇ ಆಗಿರಲಿ, ಅವರಿಗೊಂದು ನಿರಾಳತೆ. ಹೇಳಿದ್ನಲ್ಲ ಮೊದಲಿಗೆ ನಾನು, ಮೋಕ್ಷಪುರಿ, ಅದು ರಾಮನ ದರ್ಶನವಾದ ಕೂಡಲೇ ಮೋಕ್ಷ ಸಿಕ್ತು ಅಂತಲೇ ಅರ್ಥ. ಮೋಕ್ಷ ಇನ್ನೆಲ್ಲೋ ಸತ್ತ ಮೇಲೆ ಇಲ್ಲ, ಈಗ ಜೀವನ ಮುಕ್ತಿ ಅಂತೀವಲ್ಲ, ಅದು ರಾಮನ್ ನೋಡಿದ್ರೆ ಆಗುತ್ತೆ, ಅದರಲ್ಲಿ ಸಂಶಯವೇ ಇಲ್ಲ. ನಿಜ ನಿಜ. ಎಸ್, ಹಾಗೇನೆ ನನ್ನ ಕೊಲಿಗ್ ಭಾವನಾ ಕೂಡ ಇದ್ದಾರೆ. ಭಾವನಾ, ಇವತ್ತು ಆ ಚುಮು ಚಳಿಯಲ್ಲಿ ಭಕ್ತರ ದಂಡು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತ್ತಷ್ಟು ಅಯೋಧ್ಯೆಯತ್ತ ಧಾವಿಸ್ತಾ ಇರುವಂತೆ ಕಂಡು ಬರ್ತಾ ಇರುವಂತದ್ದು. ಅಲ್ಲಿನ ಚಿತ್ರಣವನ್ನ ಮತ್ತಷ್ಟು ನಮಗೆ ಕೊಡೋದಾದ್ರೆ, ಭಕ್ತಾದಿಗಳಿಗೆ ಏನಂತಾರೆ, ಅವರ ಅಭಿಪ್ರಾಯವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ? ಪ್ರತಿಮಾ, ನಾನು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ವಾರ್ಮರ್ಸ್ ಯೂಸ್ ಮಾಡ್ತಿದ್ದೀನಿ, ಇಯರ್ ಕಫ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸ್ತಾರೆ. ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ಬರಿಗಾಲಲ್ಲಿ ಬರ್ತಾ ಇದ್ದಾರೆ, ನಡ್ಕೊಂಡು ಬರ್ತಾ ಇದ್ದಾರೆ, ಕಿಲೋಮೀಟರ್ ಗಟ್ಟಲೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ. ಭಕ್ತಿಯ ಪರಾಕಾಷ್ಠೆ ಎಷ್ಟಿದೆ ಅನ್ನೋದನ್ನ ನೀವು ಅಂದಾಜು ಮಾಡಬಹುದು. ಬಹಳಷ್ಟು ಜನ ಇಲ್ಲಿ ವಯೋವೃದ್ಧರಾದಿಯಾಗಿ ನಡೆಯೋದಕ್ಕೆ ಸಾಧ್ಯ ಇಲ್ಲದೆ ಇರೋರು ಕೂಡ ಕೋಲಿನ ಆಸರೆ ತಗೊಂಡು ಒಳಗಡೆ ಹೋಗ್ತಾ ಇದ್ದಾರೆ. 7ರಿಂದ 8 ಡಿಗ್ರಿ ಇದೆ ಪ್ರತಿಮಾ. ಇಲ್ಲಿ
ನಿಲ್ಲೋದಕ್ಕೆ ಸಾಧ್ಯ ಇಲ್ಲ, ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರ ಭಕ್ತಿ ನೋಡ್ತಾ ಇದ್ರೆ ಇಲ್ಲಿ ಏನೋ ಅನ್ನಿಸ್ತಾನೆ ಇಲ್ವೇನೋ, ಇವರಿಗೆ ಯಾವ ಚಳಿನೂ ಇವ್ರ ತಡೀತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ನಿನ್ನೆಯ ದೃಶ್ಯ ಸ್ವಲ್ಪ ಆತಂಕ ಹುಟ್ಟಿಸಿದ್ದು ನಿಜ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಪ್ರತಿಮಾ. ಯಾಕೆಂದ್ರೆ ಇಲ್ಲಿರೋ ಪೊಲೀಸರಿಗೂ ಅವರನ್ನ ಭಕ್ತಾದಿಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು. ಗೇಟ್ನ ಮುಂಭಾಗದಲ್ಲಿ ರಾಶಿ ಹಾಕೊಳ್ತಿದ್ರು ಜನರನ್ನ, ಒಟ್ಟಿಗೆ ಒಳಗೆ ಬಿಡ್ತಾ ಇದ್ರು. ನಮಗನ್ನಿಸ್ತಾ ಇತ್ತು ಇದು ವರ್ಕ್ ಆಗುತ್ತಾ ಅಂತ. ನಾವು ಮೇಲ್ಗಡೆಯಿಂದ ಟಾಪ್ ವ್ಯೂನಿಂದ ಕೂಡ ನಿಮಗೆ ನಿನ್ನೆ ನಮ್ಮ ವೀಕ್ಷಕರಿಗೆ ತೋರಿಸಿದ್ವಿ ಯಾವ ರೀತಿ ಜನ ತುಂಬಿಕೊಂಡಿದ್ದಾರೆ, ಸಾಗ್ತಾ ಇದ್ದಾರೆ ಅಂತ. ಇಟ್ಸ್ ನಾಟ್ ಗೋನ್ ವರ್ಕ್ ಅಂತ ಅನ್ಸಿತ್ತು ಪ್ರತಿಮಾ. ಅದು ಟೀಮ್ಗೂ ಅರ್ಥ ಆಗಿದೆ, ಅಂದ್ರೆ ಇಲ್ಲಿನ ಭದ್ರತಾ ಸಿಬ್ಬಂದಿಗೂ ಅರ್ಥ ಆಗಿದೆ. ನಾವು ಸಾಯಂಕಾಲ ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಮಂಜು ದರ್ಶನಕ್ಕೆ ಅಂತ ಒಂದು 6 ಗಂಟೆ 6:30 ಹೊತ್ತಿಗೆ ಬಂದಾಗ ವ್ಯವಸ್ಥೆ ಪೂರ್ತಿ ಬದಲಾಗ್ಬಿಟ್ಟಿತ್ತು. 2 ಲೈನ್ಗಳನ್ನ ಮಾಡಿದ್ರು. ಈಗ ಇಲ್ಲಿ ನೀವು 1 ಲೈನ್ ನೋಡ್ತಾ ಇದ್ದೀರಾ, ಮುಂದಕ್ಕೆ ಹೋದ್ರೆ 2 ಲೈನ್ ಇರುತ್ತೆ. ಭದ್ರತಾ ಸಿಬ್ಬಂದಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಸಿಂಗಲ್ ಲೈನ್ ಇಲ್ಲಿಂದ ಪಾಸ್ ಆಗತ್ತೆ, ಮುಂದೆ 2 ಲೈನ್ ಆಗಿ ಡಿವೈಡ್ ಆಗತ್ತೆ. ವ್ಯವಸ್ಥೆ ನೋಡ್ತಾ ಇದ್ದೀರಾ. ಪ್ರಾಬ್ಲಮ್ ಆಗದೇ ಇರೋ ಹಾಗೆ ನೋಡಿಕೊಳ್ಳೋದಕ್ಕೆ ಈಗ ಎಲ್ಲಾ ರೀತಿ ವ್ಯವಸ್ಥೆ ಇಲ್ಲಿ ರೆಡಿ ಆಗಿದೆ ಪ್ರತಿಮಾ. ಹೀಗೆ ಸಣ್ಣ ಲೈನ್ ನಲ್ಲಿ ಸಾಕ್ತಾರೆ. ಮೊದಲಾದ್ರೆ ನಿನ್ನೆ ಬೆಳಗ್ಗೆ ನೀವು ನೋಡ್ಬೇಕಾಗಿತ್ತು, ಇಲ್ಲಿ ಎಲ್ಲರನ್ನ ಕೂಡ ಹಾಕಿ ಒಟ್ಟಿಗೆ ಬಿಡ್ತಾ ಇದ್ರು. ಅವರಿಗೂ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು. ಬಟ್ ಸಂಜೆಯ ಹೊತ್ತಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಮುಂದೆ ದರ್ಶನದ ಬಾಗಿಲಿನಿಂದ ಮುಂದಕ್ಕೆ ರಾಮಲಲ್ಲಾನ ದರ್ಶನ ಪಡೆಯುವವರೆಗೂ ಹೀಗಿದ್ದೇ ವ್ಯವಸ್ಥೆ ಇರುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ತುಂಬಾ ಸರಳವಾಗಿ ಸಲೀಸಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರಬಹುದು. ರಾಮಲಲ್ಲಾ ದರ್ಶನಕ್ಕೋಸ್ಕರ ಬಹಳಷ್ಟು ಜನ ಬರ್ತಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಈ ಕಡೆ ಬನ್ನಿ. ಕನ್ನಡದವ್ರು ಸಿಕ್ಕಿದ್ದಾರೆ. ಸರ್, ಎಲ್ಲಿಂದ ನೀವು? ಸರ್, ನಾವು ಬೆಂಗಳೂರಿಂದ ಬರಿಗಾಲಲ್ಲಿ ಬಂದಿದ್ದೀರಾ ಸರ್? ಎಷ್ಟು ದೂರದಿಂದ ಬರ್ತಾ ಇದ್ದೀರಾ? ನಾವು ಬೆಳಗ್ಗೆ 4:30 ನಿಂತಿದ್ದೀವಿ. ಇವಾಗ ದರ್ಶನ ಆಯ್ತು. ದರ್ಶನ ಆಯ್ತು, ಈಗ ಆಯ್ತು. ಹೆಂಗ ಅನಿಸ್ತು ಬಾಲರಾಮನ ಮೂರ್ತಿ ನೋಡಿದಾಗ? ವೈಬ್ರೇಷನ್ ಬೇರೆ. ಲೈಫ್ ಅಲ್ಲಿ ಏನೋ ಒಂದು ಸಾಧಿಸ್ತೀವಿ ಅಂತ ಅನ್ಕೊಂಡ್ವಿ. ವಿ ಫೆಲ್ಟ್ ತುಂಬಾ ಅಚೀವ್ ಮಾಡಿದೀವಿ ಇವತ್ತು. ಈ ಆಶೀರ್ವಾದ, ಈ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಎಲ್ಲರ ಮೇಲೆ ಇರುತ್ತೆ. ಎಷ್ಟು ಕಿಲೋಮೀಟರ್ ಇಂದ ನಿಂತಿದ್ರಿ ನೀವು ಕ್ಯೂ? ನಾವು ಒಂದು 3 ಕಿಲೋಮೀಟರ್. 3 ಕಿಲೋಮೀಟರ್ ಇಂದ ಬರಿಗಾಲಲ್ಲಿ ಚಳಿ ಅನ್ನಿಸ್ಲಿಲ್ವಾ ಸರ್? 7 ಡಿಗ್ರಿ ಇದೆ ಇಲ್ಲಿ. ನಮ್ಗೆ ಒಳಗಡೆ ಪವರ್ ಇದೆ, ದೇವರು ಕೊಟ್ಟು ಬಿಡ್ತಾರೆ ಅದು ಪವರ್. ನಿಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಅಂತ, ಬ್ಯಾಂಗ್ಳೂರಿಂದ. ಜೈ ಕರ್ನಾಟಕ. ಇವತ್ತು ಪುಣ್ಯ ಮಾಡಿದಿರಿ, ನಾವು 500 ವರ್ಷ ಇತಿಹಾಸ ಸಾಧಿಸಿದಿರಿ ಅನ್ಸಿದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ಕನ್ನಡ ಜನತೆಗೆ ಬಂದು ಆಶೀರ್ವಾದ ತಗೊಬೇಕು. ಇಲ್ಲಿ ನಡೀತಾ ಇರೋದು ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಬ್ರಿಗೂ ತಳ್ಳಲ್ಲ. CRPF ಅವರು, ಪೊಲೀಸವರು, ಎಲ್ಲ ಬಂಧು ಬಾಂಧವಗಳು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಬನ್ನಿ, ದರ್ಶನ ಮಾಡ್ಕೊಂಡು ಹೋಗಿ ಆದಷ್ಟು ಬೇಗ. ಜೈ ಕರ್ನಾಟಕ. ಭಕ್ತಾದಿಗಳು ಹೇಳಿದ ಹಾಗೆ ಯಾರೂ ಕೂಡ ಯಾರನ್ನು ತಳ್ತಾ ಇಲ್ಲ ಪ್ರತಿಮಾ. ಬಹಳ ಸಲೀಸಾಗಿ ಸುಂದರವಾಗಿ ಲಲ್ಲಾನ ದರ್ಶನ ಮಾಡಬಹುದಾಗಿದೆ. ವ್ಯವಸ್ಥೆ ಸಂಜೆಯ ಹೊತ್ತಿಗೆ ಕಂಟ್ರೋಲಿಗೆ ಬಂದಿದೆ. ಅವರಿಗೂ ಅರ್ಥ ಆಗಿದೆ ಹೆಂಗ್ ಬಿಡಬೇಕು ಅಂತ ಹೇಳಿ. ನಮಗ್ ಬೆಳಗ್ಗೆ ಅನ್ನಿಸ್ತಾ ಇತ್ತು ಇವರು ಒಂದ್ಸಲ ತಿರುಪತಿ ನೋಡ್ಕೊಂಡು ಬರಬೇಕಾಗಿತ್ತು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ. ಆದ್ರೆ ಸಂಜೆಯ ಹೊತ್ತಿಗೆ ಇಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಅರ್ಥ ಆಗಿದೆ ಯಾವ ರೀತಿ ಜನರಿಗೆ ದರ್ಶನದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ. ಬಹಳ ವೆರಿ ವೆರಿ ಸಿಂಪಲ್ ಆಗಿ ಹೋಗಿ ದರ್ಶನ ಮಾಡ್ಕೊಳ್ಬಹುದು. ಈ ಗೇಟ್ ನಿಂದ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಸುಮಾರು 1 ಗಂಟೆ ಅಂತೂ ತೆಗೆದುಕೊಳ್ಳುತ್ತೆ ಪ್ರತಿಮಾ. ಗೇಟ್ ನಿಂದ ಮುಂದಕ್ಕೆ ಸಾಗಬೇಕಂದ್ರೆ ಒಂದು 3/4 ಕಿಲೋಮೀಟರ್ ಇದೆ. ಅಲ್ಲಿ 2 ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಇದೆ. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಪರ್ಕೋಟಾ ಸಿಗುತ್ತೆ. ಬಹುಶಃ ಆ ಭದ್ರತಾ ವ್ಯವಸ್ಥೆ, ಬದಲಾದಂತಹ ವ್ಯವಸ್ಥೆ ಹೇಗೆ ಅಲ್ಲಿನ ಭಕ್ತರಿಗೆ ಅನುಕೂಲ ಆಗಿದೆ, ಅವರ ಅಭಿಪ್ರಾಯವನ್ನು ಕೂಡ ನಿಮ್ಮ ಮೂಲಕ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಭಾವನಾ, ಅಯೋಧ್ಯೆಯ ರಾಮಲಲ್ಲಾನ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತಹ ಆ ದೃಶ್ಯ ನೋಡ್ತಾ ಇದೀವಿ. ಅಲ್ಲಿನ ವ್ಯವಸ್ಥೆ ಹೇಗಿದೆ, ಯಾವ ರೀತಿಯಾದಂತಹ ಅನುಭೂತಿ ಆಗ್ತಾ ಇದೆ ಅಲ್ಲಿ ಬಂದಂತವರಿಗೆ, ಅದೆಲ್ಲದರ ಸಂಪೂರ್ಣ ಚಿತ್ರಣವನ್ನ ಕೊಡ್ತಾ ಇದ್ರು ನನ್ನ ಕಲೀಗ್ ಭಾವನಾ ಮತ್ತು ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಅಲ್ಲಿಂದಲೇ ಅಯೋಧ್ಯೆಯ ಗ್ರೌಂಡ್ ಇಂದಲೇ ನಮಗೆ ಅಲ್ಲಿನ ರಿಪೋರ್ಟ್ ಅನ್ನು ನೀಡ್ತಾ ಇದ್ದಾರೆ. ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದ್ರೆ ಇಷ್ಟು ದಿನಗಳವರೆಗೆ ಪೂರ್ತಿ ಲಕ್ಷ್ಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ದು ನಿರ್ಮಾಣ ಕಾರ್ಯದತ್ತ. ಕಳೆದ 1-2 ತಿಂಗಳಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಒಂದು ಅಟೆನ್ಷನ್ ಉದ್ಘಾಟನಾ ಕಾರ್ಯಕ್ರಮ, ಪ್ರಾಣ ಪ್ರತಿಷ್ಠಾಪನೆ ಅಂತ ಇತ್ತು.
ತದನಂತರ ಈಗ ನನಗನ್ಸುತ್ತೆ ಟ್ರಯಲ್ ಆ್ಯಂಡ್ ಎರರ್ನಲ್ಲಿ ನೀವು ದಕ್ಷಿಣ ಭಾರತದಲ್ಲಿ ಮಾಡಿದ ಹಾಗೆ ಉತ್ತರ ಭಾರತದಲ್ಲಿ ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ, ಸ್ವಲ್ಪ ಸಮಯ ಬೇಕಾಗತ್ತೆ. ನಿಜ ನಿಜ. ಬಹುಶಃ ಈಗ ಸಿಕ್ಕ ಸಮಯದಲ್ಲಿ ಬದಲಾವಣೆ ಆಗಿದೆ ಅಂತ ಇದ್ರು ಭಾವನೆ ಆಗತ್ತೆ ಇನ್ನು, ಯಾಕಂದ್ರೆ ಅದಕ್ಕೆ ದರ್ಶನದ ಕ್ಯೂಗಳಿಗೋಸ್ಕರ ನಿಮಗೆ ಏನೇನೋ ಕಟ್ಟಡಗಳನ್ನ ಕಟ್ಟಿಸ್ಬೇಕಾಗತ್ತೆ. ಎಲ್ಲ ಕಡೆ ಇದೆ ಈಗ ನಿಜ. ಚಳಿಗಾಲದಲ್ಲಿ ಆ ದೃಷ್ಟಿಯಿಂದ ಉತ್ತರ ಭಾರತ ಅನ್ನುವ ದೃಷ್ಟಿಯಿಂದ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. 50,000 60,000 ದೈನಂದಿನ ಕೆಪಾಸಿಟಿ ಇದ್ದಾಗ ನೀವು 2 ಲಕ್ಷ 3 ಲಕ್ಷ ಜನ ಬಂದಾಗ ಸ್ವಲ್ಪ ಮಟ್ಟಿಗಿನ ಗಲಿಬಿಲಿ, ಖಂಡಿತ ಅದು ಸಹಜ ಅಂತ ಜನರಿಗೂ ಉತ್ಸಾಹ ಜಾಸ್ತಿ ಇದೆ. ಎಸ್ ಭಾವನಾ, ತಾವಾಗ್ಲೇ ಅಲ್ಲಿಗೆ ಬಂದಂತಹ ಭಕ್ತಾದಿಗಳನ್ನ ಮಾತನಾಡಿಸ್ತಾ ಇದ್ರಿ, ಹಲವು ಕನ್ನಡಿಗರು ತಮಗ್ ಸಿಕ್ಕಿದ್ರು. ಭಾವನಾ, ನಾವು ನಿಮ್ಮ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ, ನಿಮ್ಮ ಹಿಂದ್ಗಡೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ನಿಯಂತ್ರಿಸೋದಕ್ಕೆ ಪೊಲೀಸ್ ಪಡೆ ಕೂಡ ಇರುವಂತದ್ದು. ತಾವಿರುವಂತಹ ಜಾಗದಿಂದ ರಾಮಲಲ್ಲಾನ ದರ್ಶನ ಮಾಡಬೇಕು ಅಂತಂದ್ರೆ ಎಷ್ಟು ದೂರ ಸಾಗಬೇಕು, ಅಲ್ಲಿಂದ ಮುಂದೆ ಏನೇನು ವ್ಯವಸ್ಥೆಗಳಿವೆ, ಜೊತೆಗೆ ನಿನ್ನೆ ಕೂಡ ತಾವು ಹೇಳ್ತಾ ಇದ್ರಿ ಪಾಸ್ ಗೀಸ್ನ ವ್ಯವಸ್ಥೆಗಳು ಏನೇನು ಬೇಕಿಲ್ಲ ಈಗ ಸದ್ಯಕ್ಕೆ ಅಂತ. ಇವತ್ತೇನಾದ್ರೂ ಅಂತ ಬದಲಾವಣೆಗಳನ್ನೇನಾದ್ರು ಮಾಡಲಾಗಿದೆಯಾ, ಅಂತ ಅವಶ್ಯಕತೆಗಳೇನಾದ್ರೂ ಇದೆಯಾ, ಹೇಗೆ ಅಂತ ಪ್ರಕ್ರಿಯೆ ಯಾವ ರೀತಿ ಬದಲಾಗಿದೆ? ಪ್ರತಿಮಾ, ಪಾಸ್ ವ್ಯವಸ್ಥೆ ಮಾಡೋದಕ್ಕೆ ಈಗ ಸದ್ಯಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದ್ರೆ ಅಷ್ಟು ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ಆನ್ಲೈನ್ನಲ್ಲಿ ಪಾಸ್ಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳೋದು ಅಥವಾ ಇಲ್ಲೆಲ್ಲೋ ಒಂದು ಕೇಂದ್ರದಿಂದ ಪಾಸ್ ತಗೊಳ್ಳೋದು ಐ ಥಿಂಕ್ ಪ್ರೆಸೆಂಟ್ಲಿ ತುಂಬಾ ಕಷ್ಟ ಆಗತ್ತೆ ಇಲ್ಲಿನ ಆಡಳಿತ ವರ್ಗಕ್ಕೂ ಕೂಡ. ಹಾಗಾಗಿ ಯಾವ ಪಾಸ್ನೂ ಬೇಕಾಗಿಲ್ಲ, ಯಾವ ಪಾಸು ಬೇಕಾಗಿಲ್ಲ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ದರ್ಶನ ಪಡ್ಕೋಬೇಕು ಅಂದ್ರೆ. ಆದ್ರೆ ಒಂದು ಭಕ್ತಿ ಹೊಂದಿರಬೇಕು, ಚಳಿ ತಡ್ಕೊಳ್ಳೋ ಶಕ್ತಿ ಹೊಂದಿರಬೇಕು, ಎರಡೇ ಸಾಕು ರಾಮಲಲ್ಲಾ ದರ್ಶನ ಪಡೆಯೋದಕ್ಕೆ. ಈಗ ನೀವು ನೋಡ್ತಾ ಇರೋದು ಎಂಟ್ರೆನ್ಸ್. ನಿನ್ನೆ ಹೂವಿನ ಅಲಂಕಾರದಿಂದ ಇಲ್ಲಿ ತುಂಬಾ ಡೆಕೋರೇಟಿವ್ ಆಗಿ ಒಂದು ಇದನ್ನ ನಿಲ್ಸಿದ್ರು. ಆದ್ರೆ ಅದಾದ ಮೇಲೆ ಮುಂದಕ್ಕೆ ಸಾಕ್ತಾ ಸಾಕ್ತಾ ಅಲ್ಲಿ ಸುಸ್ತಾದ್ರೆ ಕೂತ್ಕೊಳ್ಳೋದಕ್ಕೊಂದು ವ್ಯವಸ್ಥೆ ಇದೆ. ಪ್ರತಿಮಾ, ಮಂಜು ಕವಿದಿರೋದ್ರಿಂದ ಬಹುಶಃ ನಿಮ್ಗೆ ಅದು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ನೀವು ಈ ಗೇಟ್ ಇಂದ ಮುಂದಕ್ಕೆ ಸಾಕಿದಾಗ ಸುಸ್ತಾದ್ರೆ ಅಲ್ಲಿ ಕೂತ್ಕೊಳ್ಳೋದಕ್ಕೆ, ಯಾತ್ರಾರ್ಥಿಗಳಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ. ಹಾಗೆ ನೆರಳು ಕೂಡ ನೀಡುತ್ತೆ. ಅಲ್ಲಿಂದ ಮುಂದಕ್ಕೆ ಸಾಕ್ತಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಎಡಭಾಗದಲ್ಲಿ ಕ್ಯೂ ಮಾಡಿದ್ದಾರೆ. ನಿನ್ನೆ ರಾತ್ರಿ ಬಲಭಾಗದಿಂದ ಬಿಡ್ತಾ ಇದ್ರು, ಇವತ್ತು ಎಡಭಾಗದಿಂದ ಬಿಡ್ತಾ ಇದ್ದಾರೆ. ಮುಂದಕ್ಕೆ ಹೋಗ್ತಾ ಫಸ್ಟ್ ಚೆಕ್ ಪಾಯಿಂಟ್ ಇರುತ್ತೆ, ಅಲ್ಲೊಂದು ಬ್ಯಾರಿಕೇಡ್ ಹಾಕಿರ್ತಾರೆ, ಫಸ್ಟ್ ಚೆಕ್ ಪಾಯಿಂಟ್ ಇರುತ್ತೆ. ಅದನ್ನ ದಾಟ್ಕೊಂಡು ಮುಂದಕ್ಕೆ ಹೋದ್ರಾಗ ಒಂದು 100 ಮೀಟರ್ ಮುಂದಕ್ಕೆ ಹೋದಾಗ ಅಲ್ಲಿ ಮೆಟಲ್ ಡಿಟೆಕ್ಟರ್ ಇರುತ್ತೆ. ಮೆಟಲ್ ಡಿಟೆಕ್ಟರ್ನ ದಾಟ್ಕೊಂಡು ಮುಂದಕ್ಕೆ ಸಾಗದಾಗ ಪರ್ಕೋಟ ಅಂದ್ರೆ ಪ್ರಾಂಗಣದ ಹೆಬ್ಬಾಗಿಲು ಎಂಟರ್ ಆಗ್ತೀವಿ. ಹೆಬ್ಬಾಗಿಲಿಂದ ಒಳಗೆ ಹೋಗ್ತಾ ಇದ್ದ ಹಾಗೆ ಭವ್ಯ ರಾಮ ಮಂದಿರದ ದರ್ಶನ ಆಗತ್ತೆ. ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ತಾ ಇದ್ದ ಹಾಗೆ ಮಂಟಪಗಳು ಸಿಗತ್ತೆ. 3 ಮಂಟಪಗಳನ್ನ ದಾಟಿ ಹೋದಾಗ ರಾಮಲಲ್ಲಾ ದರ್ಶನ ಆಗತ್ತೆ. ಆದ್ರೆ ಒಂದಂತೂ ಹೌದು, ಎಲ್ಲ ಕಡೆ ಈ ಅಯೋಧ್ಯಾದ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಜನ ಉಳಿದಿದ್ರು ಅನ್ನೋದು ಈಗಂತೂ ಅರ್ಥ ಆಗ್ತಾ ಇದೆ. ನಿನ್ನೆ 5 ಲಕ್ಷ ಜನ ಬಂದಿದ್ರು. ನಾವು ದೃಶ್ಯಗಳಲ್ಲಿ ನೋಡಿ ಎಲ್ಲಿದ್ರು ಇವರು 22ನೇ ತಾರೀಕು ಎಲ್ಲಿದ್ರು ಅಂತ. ಭಾವನಾ, ನೀವು ಅಲ್ಲಿರೋದ್ರಿಂದ, ನೀವು ಮತ್ತು ಶಾಸ್ತ್ರಿಗಳಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸಹಜವಾಗಿ ಮೊನ್ನೆ ಬೆಳಿಗ್ಗೆ ಮೂರ್ತಿಯ ದರ್ಶನ ಆದ ನಂತರ ಎಲ್ರಿಗೂ ಅನಿಸ್ತಾ ಇರತಕ್ಕಂಥದ್ದು ಆದಷ್ಟು ಬೇಗ ಅಯೋಧ್ಯೆಗೆ ಹೋಗಬೇಕು ಅಂತಕ್ಕಂಥದ್ದು. ಮನೆಯಲ್ಲಿ ಕುಳಿತು ಟಿ ವಿ ನೋಡ್ತಾ ಇರ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳ್ತೀರಿ? ಅಂದರೆ ತಕ್ಷಣಕ್ಕೆ ಅಯೋಧ್ಯೆಗೆ ಬರೋದು ಅಂದರೆ ಆ ಮಟ್ಟದ ಜನಜಂಗುಳಿ ಇದ್ದಾಗ ಬರಬೇಕಾ ಅಥವಾ ಸ್ವಲ್ಪ ತಡ ಮಾಡಿ ಬರಬೇಕಾ? ಹೇಗೆ ವ್ಯವಸ್ಥೆ ಮಾಡ್ಕೊಳ್ಬೇಕು? ಯಾಕಂದರೆ ವಿಮಾನದಲ್ಲಿ ಹೋಗೋರು ವಿಮಾನದಲ್ಲಿ ಹೋಗ್ತಾರೆ, ನೇರವಾಗಿ ಹೋಗಿ ಇಳಿತಾರೆ. ಅಲ್ಲಿ ವಸತಿಗೆ ವ್ಯವಸ್ಥೆ ಉಂಟಾ ಅಥವಾ ಟೆಂಟ್ ಸಿಟಿಯಲ್ಲೇ ಇರಬೇಕಾ? ಟಿಪ್ಸ್ ಫಾರ್ ಯಾತ್ರಾರ್ಥಿ ಅಂತ ಕೇಳೋದಾದ್ರೆ ಇಬ್ರನ್ನು. ಪ್ರಶಾಂತ್, ಈಗ ನಾನು ಹೇಳೋದಾದ್ರೆ, ಇಲ್ಲಿ ನಿಂತು ನೋಡ್ತಾ ಇರೋದಾದ್ರೆ ಒಂದು ಚೂರು ನಿಧಾನಿಸಿ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಜನ ಬರ್ತಾ ಇದ್ದಾರೆ ಪ್ರಶಾಂತ್. ಇಷ್ಟು ದೊಡ್ಡ ಸಂಖ್ಯೆಯ ಜನರನ್ನ ತಡೆದುಕೊಳ್ಳೋದಕ್ಕೆ ಅಯೋಧ್ಯ ಕಷ್ಟ ಪಡ್ತಾ ಇದೆ. ನಿನ್ನೆ ರಾತ್ರಿ ನಾವು 7 ಗಂಟೆಗೆ ಹೋಟೆಲಿಗೆ ಹೋಗಿದ್ವಿ, ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ. ಮೇಡಮ್, ಬೆಳಗ್ಗೆಯಿಂದ 4 ಲಕ್ಷ 5 ಲಕ್ಷ ಜನ ಬಂದಿದ್ದಾರೆ ಮೇಡಮ್, ನಾವು ಬೇಯಿಸ್ತಾನೆ ಇದ್ದೀವಿ, ಈಗೇನು ಇಲ್ಲ. ಹಂಗಿದೆ ಹೋಟೆಲ್ಗಳ ವ್ಯವಸ್ಥೆ ಕೂಡ. ಆಮೇಲೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬಹಳಷ್ಟು ಗೆಸ್ಟ್ ಹೌಸ್ಗಳು ಶುರುವಾಗಿವೆ ಪ್ರಶಾಂತ್. ಅದು ಯಾವ ರೀತಿಯಲ್ಲೂ ಸಾಕಾಗೋದಿಲ್ಲ ಇಲ್ಲಿ ಬರ್ತಾ ಇರೋ ಜನರಿಗೆ. ಆದ್ರೆ ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಕ್ಯೂ ಇದೆಯಲ್ಲ, ಇದು ಬರೀ ಅಯೋಧ್ಯದಲ್ಲಿ ಉಳಿದಿರೋರ ಕ್ಯೂ ಅಲ್ಲ. ಅಯೋಧ್ಯ ಸುತ್ತಮುತ್ತ ಇರೋ ಊರುಗಳಲ್ಲೂ ಉಳ್ಕೊಂಡಿದ್ದಾರೆ. 15-20 ಕಿಲೋಮೀಟರ್ಗಳ ದೂರದಲ್ಲಿ ಉಳ್ಕೊಂಡಿದ್ದಾರೆ. ಬೆಳಗ್ಗೆನೆ ಟ್ರೈನ್ಗಳಿಂದ ಬರ್ತಾ ಇರೋ ಜನ ಇದ್ದಾರೆ. ನಾನು ಬಹಳಷ್ಟು ಜನರನ್ನ ನೋಡ್ತಾ ಇದ್ದೆ, ವೀಲ್ ಚೇರ್ ನಲ್ಲಿ ಬರ್ತಾ ಇದ್ದಾರೆ. ನಡೆಯೋದಕ್ಕೆ ಸಾಧ್ಯ ಆಗದೆ ಇರೋರು ಕೂಡ ಕೋಲಿನ ಸಪೋರ್ಟ್ ತಗೊಂಡು ಬರ್ತಾ ಇದ್ದಾರೆ. ವಯೋವೃದ್ಧರು ಬರ್ತಾ ಇದ್ದಾರೆ, ಬರಿಗಾಲಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರೋರ ಗಮನಕ್ಕೆ ನಾನು ಹೇಳೋದಾದ್ರೆ, ಒಂದು
ಸ್ವಲ್ಪ ನಿಧಾನಿಸಿ, ಒಂದು ತಿಂಗಳು ಬಿಟ್ಟು ಬಂದ್ರೆ ವ್ಯವಸ್ಥೆ ಇನ್ನೂ ಚೆನ್ನಾಗಾಗತ್ತೆ. ಇಲ್ಲಿನ ಸಿಬ್ಬಂದಿಗಳಿಗೂ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸಮಯ ಆಗತ್ತೆ. ಊಟ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿನ ವ್ಯಾಪಾರೋದ್ಯಮಿಗಳಿಗೂ ಅರ್ಥ ಆಗತ್ತೆ. ಎಸ್ ಎಸ್ ಭಾವನಾ, ಹಾಗೇನೆ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಇರುವಂತದ್ದು. ಶಾಸ್ತ್ರಿಗಳೇ, ಅಲ್ಲಿನ ದರ್ಶನ ಭಾಗ್ಯ ಲಭ್ಯವಾದಂತಹ ಭಕ್ತಾದಿಗಳು ಹೇಳ್ತಾ ಇರುವಂತದ್ದು ಏನು? ಮತ್ತೆ ಬರ್ತೀವಿ ಅಂತಿದಾರಾ? ಮತ್ತೆ ಈಗ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೊಂದ್ಸಲ ದರ್ಶನ ಮಾಡೋದಕ್ಕೆ ಬರ್ತೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಯಾಕಂದ್ರೆ ರಾಮ್ಲಲ್ಲನ ಮತ್ತೊಂದು ಫೋಟೋ, ಇಲ್ಲಿ ವಿಗ್ರಹದ ಫೋಟೋ ವೈರಲ್ ಆಯ್ತಾ? ಫೋಟೋ ವೈರಲ್ ಆಗ್ತಾ ಇದ್ದಂತೆ ಜನ ಇಲ್ಲಿದ್ದವರು ನಾಳೆನೆ ಬುಕ್ ಮಾಡ್ತೀವಪ್ಪ ಟಿಕೆಟ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ನಮ್ಗೆ ಇಲ್ಲಿ. ಹಾಗಾಗಿ ಅಲ್ಲಿ ಬಂದವರು ನೇರವಾಗಿ ದರ್ಶನ ಪಡೆದಂತವ್ರು ಮತ್ತೆ ಬರ್ತೀವಿ ಅಂತ ಅಲ್ಲೇ ಉಳ್ಕೊಂಡಂತವ್ರು ಇದಾರಾ ಅಂತ? ಹೌದೌದು, ಸಹಜ ಅಲ್ವಾ? ರಾಮರನ್ನ ನೋಡಿದ ಕೂಡಲೇ ಮತ್ತೊಂದ್ಸಲ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇದೆಯಲ್ಲ ಹಾಡು, ಇಲ್ಲಿಯೇ ನೋಡಿದ ತಕ್ಷಣ ಅನ್ಸುತ್ತೆ ನಮಗೆ ಮತ್ತೊಂದು ಸಲ ಮತ್ತೊಮ್ಮೆ ದರ್ಶನ ಮಾಡಬೇಕು ಅಂತ. ಆ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ. ಬರೋರು ಬಹಳ ಎಚ್ಚರಿಕೆ ತಗೊಂಡ್ರಂದ್ರೆ ಮುಂಗಡ ಬುಕ್ ಮಾಡಿಕೊಂಡು ಬರೋದು ತುಂಬಾ ಒಳ್ಳೆಯದು. ಮತ್ತು ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆಗಳಿಗೆ ಲಾಡ್ಜ್ಗಳು ತಯಾರಿ ಆಗಿದೆ. ಸಾಕಷ್ಟು ಬೇರೆ ಬೇರೆ ಹೊಸ ಧರ್ಮಶಾಲೆಗಳು ಉಂಟು ಅಲ್ಲಿ, ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಆದರೆ ಸಾಲದು. ಶಾಸ್ತ್ರಿಗಳೇ, ಕಾಶಿ ಮಥುರೆಯಲ್ಲಿ ಸಾಕಷ್ಟು, ಗಯಾದಲ್ಲಿ ಹೇಗೆ ಧರ್ಮಶಾಲೆಗಳುಂಟ, ಅಲ್ಲಿ ಧರ್ಮಶಾಲೆಗಳುಂಟ? ಧರ್ಮಶಾಲೆಗಳಿದ್ದಾವೆ, ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಯಾರೇ ಬಂದರೂ ಅಲ್ಲಿ ಸಾಮೂಹಿಕವಾಗಿ ಉಳ್ಕೊಳ್ಳುವಂತಹ ವ್ಯವಸ್ಥೆಗಳು, ಅವರಿಗೆ ಊಟದ ವ್ಯವಸ್ಥೆಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ತಾವು ಈ ಮಂದಿರದ ಕಿಚ್ಚು ಹಚ್ಚಿದವರು ಅಂತ ಒಂದು ಆರ್ಟಿಕಲ್ ಬರೆದ್ರಿ. ತುಂಬಾ ಕಿಚ್ಚು, ಅದು ಸ್ಪಾರ್ಕ್, ತುಂಬಾ ಚೆನ್ನಾಗಿ ಒಳ್ಳೆಯ ಅಂಕಣ. ಈಗ ನಾನು ಅಂದ್ಕೊಳ್ತೀನಿ, ಮಂದಿರ ನಿರ್ಮಾಣವಾಯಿತು, ಒಬ್ಬ ಅನುಭವಿ ಪತ್ರಕರ್ತರಾಗಿ ಮುಂದೆ ಹೇಗೆ ಜನತೆ ಇದನ್ನ ಸ್ವೀಕರಿಸಬೇಕು, ಹೇಗೆ ಈ ನಂದಾದೀಪವನ್ನು ಉಳಿಸ್ಕೊಳ್ಬೇಕು ಅಂತ ಅಂತೀರಾ ಸರ್ ತಾವು? ಶಾಸ್ತ್ರಿಗಳು, ನನಗನ್ಸುತ್ತೆ ನೋಡಿ, ಒಂದು 500 ವರ್ಷಗಳ ಹೋರಾಟದ ನಂತರ ಈ ಒಂದು ಮಂದಿರ ನಿರ್ಮಾಣ ಆಗಿದೆ. ಈಗ ಮೋಹನ್ ಭಾಗವತರ ಹೇಳಿಕೆಯನ್ನು ಕೂಡ ಸ್ವಲ್ಪ ಗಮನದಲ್ಲಿಟ್ಕೊಂಡು ಮುಂದೆ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ನೀವು ಪ್ರತಿಯೊಂದು ಮಸೀದಿಯಲ್ಲಿ ಶಿವಲಿಂಗವನ್ನು ಹುಡುಕಲು ಹೋಗಬೇಡಿ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಕೊಂಡು ಕಾನೂನು ರೀತಿಯಲ್ಲಿ ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಕಾನೂನು ರೀತಿಯಲ್ಲಿ ಮಾಡಬೇಕೇ ಹೊರತು ಪದೇ ಈ ವಿಷಯಗಳನ್ನು ದಿನವೂ ಕೆದಕ್ತಾ ಹೋದರೆ ಸಮಾಜದ ಸ್ವಾಸ್ಥ್ಯವು ಉಳಿಯಲ್ಲ. ಇದನ್ನು ಕೂಡ ಯಾವುದೂ ಅತಿರೇಕ ಆಗಬಾರ್ದು ಅನ್ನೋದನ್ನು ದೃಷ್ಟಿಯಲ್ಲಿಟ್ಕೊಂಡು ಈ ವಿಷಯಗಳಲ್ಲಿ ಮುಂದಿನ ಹೆಜ್ಜೆ ಇಡಬೇಕು ಅಂತ ಅನಿಸುತ್ತೆ. ಮತ್ತು ಒಂದು ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ಈ ರೀತಿ 500 ವರ್ಷಗಳ ಹಿಂದೆ ಒಬ್ಬ ದಾಳಿಕೋರ ಬಂದು ಮಂದಿರವನ್ನು ಕೆಡವಿಯಲ್ಲಿ ಮಸೀದೆ ಕಟ್ಟಿದ ನಂತರ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ಕಾನೂನಿನ ಸುಪ್ರೀಂ ಕೋರ್ಟ್ನ ತೀರ್ಪಿನ ಮೂಲಕ ಮಂದಿರ ಕಟ್ಟಿರ್ತಕ್ಕಂಥ ಉದಾಹರಣೆಗಳು ಅತಿ ವಿರಳ ಅಂತ ಹೇಳ್ಬೋದು. ಆ ದೃಷ್ಟಿಯಲ್ಲಿ ಭಾರತದ ಒಂದು ಪುನರುತ್ಥಾನದ ಹಾದಿ ಇದು ಅಂತ ನಿಶ್ಚಿತವಾಗಿ ಅನಿಸುತ್ತೆ. ಆದರೆ ಇದರಲ್ಲಿ ರಾಜಕಾರಣ ಮತ್ತು ಇದರಲ್ಲಿ ಧರ್ಮ ಎರಡನ್ನೂ ಪ್ರತ್ಯೇಕವಾಗಿ ವಿಂಗಡಿಸಿ ನೋಡುವ ಪ್ರಬುದ್ಧತೆ ನಮಗೂ ಬರಬೇಕು, ಜನರಿಗೂ ಬರಬೇಕು. ಅದೇ ಒಂದು ಆಶಯದೊಂದಿಗೆ ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂತಹ ಸಮಯ. ಇಬ್ಬರಿಗೂ ಕೂಡ ಧನ್ಯವಾದ. ಇವತ್ತು ಭಾರತ ರತ್ನ ಪ್ರಕಟವಾದಂತಹ ಸುದ್ದಿಯ ಬಗ್ಗೆ ಚರ್ಚೆ ಮಾಡುವಂತಹ ಸಮಯ. ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಕಟ ಆಗಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಘೋಷಣೆಯಾಗಿರುವಂಥದ್ದು. ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿದ್ರು ಕರ್ಪೂರಿ ಠಾಕೂರ್. ಹಿಂದೂ ವರ್ಗಗಳ ನಾಯಕರಾಗಿದ್ರು. ಠಾಕೂರ್ ಬಿಹಾರದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡುವುದನ್ನ ಜಾರಿಗೆ ತಂದಿದ್ರು. ಮೀಸಲಾತಿಯ ಪ್ರವರ್ತಕ ಅಂತಲೇ ಪ್ರಸಿದ್ಧಿಯಾಗಿದ್ದಂಥವರು ಕರ್ಪೂರಿ ಠಾಕೂರ್. ಒಬಿಸಿ ನಾಯಕನಿಗೆ ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಗೌರವ. ಮಾಜಿ ಸಿಎಂ ಕರ್ಪೂರಿ ಠಾಕೂರ್ಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಲಾಗಿರುವಂಥದ್ದು. ಕರ್ಪೂರಿ ಠಾಕೂರ್ 1924ರಲ್ಲಿ ಬಿಹಾರದ ಸಮಸ್ತಿಪುರ ಜಿಲ್ಲೆಯಲ್ಲಿ ಏನು ಜನಿಸ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವ್ರು. ಅಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, 26 ತಿಂಗಳು ಸೆರೆವಾಸವನ್ನು ಅನುಭವಿಸಿದಂತಹ ಹೋರಾಟಗಾರ.
ಅಂತಹ ಒಬ್ಬ ನಾಯಕನಿಗೆ ಈಗ ಭಾರತ ರತ್ನ, ಮರಣೋತ್ತರ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಪ್ರಶಾಂತ ಭಾರತ ರತ್ನ ಅಂದಾಕ್ಷಣೆ ನಾವು ಅವರನ್ನು ಯಾವ ಸ್ಥಾನದಲ್ಲಿ ಇರಿಸ್ತೀವಿ ಅಂತ ಅನ್ನೋದಕ್ಕೆ ಅಂಥದ್ದು ಅತ್ಯುನ್ನತವಾದಂತಹ ಗೌರವ. ಬಹುಶಃ ಈ ಒಂದು ಗೌರವವನ್ನು ಕೊಡೋ ಮೂಲಕ ಮತ್ತೆ ಕರ್ಪೂರಿ ಠಾಕೂರ್ ಅವರನ್ನು ಸ್ಮರಿಸುವ, ಅವರ ಸೇವೆಯನ್ನು, ಅವರು ಮಾಡಿದಂತಹ ಸಾಧನೆಯನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಂತ. ಪ್ರತಿಭಾ ನಿಶ್ಚಿತವಾಗಿ ನೋಡಿ, ಎರಡು ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ. ಒಂದು, ಈ ವರ್ಷ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವದ ವರ್ಷ. ಅತ್ಯಂತ ಬಡ ಕುಟುಂಬದಿಂದ ಬಂದು ಬಿಹಾರದಂಥ ಒಂದು ಜಾತಿಗಳ ತಾಕಲಾಟ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಹೇಗೆ ದೇವರಾಜ ಅರಸರನ್ನು ಹಿಂದುಳಿದ ವರ್ಗಗಳ ಕಾಸ್ನ ಒಂದು ಚಾಂಪಿಯನ್ ಆಗಿ ನೆನಪಿಸ್ಕೊಳ್ಳಾಗುತ್ತೋ, ಕರ್ಪೂರಿ ಠಾಕೂರ್ ಅವರನ್ನು ಉತ್ತರ ಭಾರತದಲ್ಲಿ, ಅದರಲ್ಲೂ ಬಿಹಾರದಂತಹ ರಾಜ್ಯದಲ್ಲಿ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ಗಳನ್ನು, ಇನ್ನೊಂದು ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ಜನನಾಯಕ ಅನ್ನುವ ರೀತಿಯಲ್ಲಿ ಕರ್ಪೂರಿ ಠಾಕೂರ್ ಅವರನ್ನು ನೋಡಲಾಗುತ್ತೆ. 1938 ಅವರು ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ ಪ್ರತಿಮಾ. ಅವರ ಇಡೀ ಜಿಲ್ಲೆಯಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿರ್ತಕ್ಕಂಥ ಮೊದಲ ವ್ಯಕ್ತಿಯವರು ಇಡೀ ಜಿಲ್ಲೆಗೆ. ಹಾರ್ಡ್ಲಿ ಭಾಳ ಕಡಿಮೆ ಇರ್ತಾರೆ ಅವಾಗೆಲ್ಲ ಮೆಟ್ರಿಕ್ಯುಲೇಷನ್ ಮುಗಿಸ್ತು. ಇವರು ಈ ಕ್ಷೌರಿಕ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಕರ್ಪೂರಿ ಠಾಕೂರ್. ಅಂದರೆ ಅತ್ಯಂತ ಮಿನಿಸ್ಕ್ಯೂಲ್ ಮೈನಾರಿಟಿ OBC ಅನ್ನುವ ರೀತಿಯಲ್ಲಿ ಅಸ್ಪೃಶ್ಯತೆಯ ಕಣ್ಣಾರೆ ನೋಡಿರ್ತಕ್ಕಂಥ ಒಂದು ಸಮುದಾಯ ಅದು. ಅವ್ರ ತಂದೆ ಅವರನ್ನು ಊರಿನ ಜಮೀನ್ದಾರರ ಬಳಿ ಕರ್ಕೊಂಡು ಹೋಗ್ತಾರೆ. ನೋಡಿ, ನನ್ನ ಮಗ 10th ಮುಗಿಸಿದ ಅಂತ. ಜಮೀನ್ದಾರ 10th ಮುಗಿಸಿದ್ಯಾ, ಬಾ ಕಾಲೊತ್ತು ಅಂತಾನೆ. ಅದೇ ಕರ್ಪೂರಿ ಠಾಕೂರ್ 30 ವರ್ಷಗಳ ನಂತರ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಒಂದಲ್ಲ 2 ಬಾರಿ ಆಯ್ಕೆ ಆಗ್ತಾರೆ. ಬಿಹಾರದಂಥ ರಾಜ್ಯದಲ್ಲಿ ಭೂಮಿಹಾರಗಳು ಮತ್ತು ದಲಿತರ ನಡುವೆ ಸಂಘರ್ಷದ ಒಂದು ಇತಿಹಾಸ ಬಿಹಾರಕ್ಕಿದೆ. ಭೂಮಿಹಾರಗಳು ಮತ್ತು ಉಳಿದ ಸಮುದಾಯಗಳ ಒಂದು ಸಂಘರ್ಷ ಬಿಹಾರಕ್ಕಿದೆ. ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸನ್ನು ತಂದು ಜಾರಿಗೊಳಿಸ್ತಕ್ಕಂಥದ್ದು ಸುಲಭದ ವಿಷಯ ಆಗಿರಲಿಲ್ಲ. ಇವತ್ತಿಗೂ ಬಿಹಾರ ಅಷ್ಟು ಸುಲಭದ ಅಲ್ಲ. ಅಂದರೆ ಜಾತಿಯ ದೃಷ್ಟಿಯಿಂದ ನೋಡಿದ್ರೆ ನಮ್ಮಲ್ಲೂ ಜಾತಿಗಳಿವೆ, ಆದರೆ ಘರ್ಷಣೆ ಸಂಘರ್ಷ ಇಲ್ಲ. ಅಲ್ಲಿ ನಿಮಗೆ ಭೂಮಿಯಾರ್ದೊಂದು ಸೇನೆ ಇದೆ, ಈ ನಕ್ಸಲೈಟ್ದೊಂದು ಸೇನೆ ಇದೆ. ಗುಂಡಿನ ಕಾಳಗಗಳ ನಡೆದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸನ್ನು ತಂದು ಮೀಸಲಾತಿಯನ್ನು ತರ್ತಕ್ಕಂಥ ಒಂದು, ಅಂದರೆ ಹಿಂದುಳಿದ ವರ್ಗಗಳಿಗೆ 20% ಮೀಸಲಾತಿಯನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ ಜನನಾಯಕ ಕರ್ಪೂರಿ ಠಾಕೂರ್. ಆ ದೃಷ್ಟಿಯಿಂದ ಅವರ ಒಂದು ಪಾಲಿಟಿಕ್ಸ್ ಮತ್ತು ಪಾಲಿಸೀಸ್ಗಳು ಇವತ್ತಿಗೂ ಉತ್ತರ ಭಾರತದಲ್ಲಿ ಅದು ರೆಸೋನೆನ್ಸ್ ಆಗ್ತಾವೆ. ಒಂದು ಭಾಗ. ಎರಡನೇ ಭಾಗ, ಈಗ ಯಾಕೆ ಭಾರತ ರತ್ನ ಪ್ರಶ್ನೆ, ವಿಳಂಬ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ. ನೋಡಿ, ವಿಳಂಬದಕ್ಕಿಂತ ನನಗನ್ಸುತ್ತೆ ಇದರಲ್ಲಿ ಪಾಲಿಟಿಕ್ಸ್ ನಿಶ್ಚಿತವಾಗಿದೆ. ಚುನಾವಣೆಗಳ ಹತ್ರ ಬರ್ತಾ ಇವೆ. ಮೊನ್ನೆ ಅಷ್ಟೇ ರಾಮ ಮಂದಿರದ ಉದ್ಘಾಟನೆ ಆಗಿದೆ. ಕರ್ಪೂರಿ ಠಾಕೂರ್ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ. INDIA ಒಕ್ಕೂಟ ಏನು ಹೇಳ್ತಾ ಇದೆ? ಜಾತಿ ಗಣತಿ ಮಾಡಿ, ಹಿಂದುಳಿದ ವರ್ಗಗಳ ಜಾತಿ ಗಣತಿ ಮಾಡಿ, ನಿತೀಶ್ ಕುಮಾರರನ್ನು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ, ಮತ್ತು ಹಿಂದುಳಿದ ವರ್ಗಗಳು ಮತ್ತು BJP ಅನ್ನುವ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಿರುವಾಗ ನರೇಂದ್ರ ಮೋದಿ ಸರ್ಕಾರ ಕರ್ಪೂರಿ ಠಾಕೂರ್, ಅಂದರೆ ಇವತ್ತು ಬಿಹಾರದಲ್ಲಿ ಯಾರು ಆಳ್ತಿದ್ದಾರೆ, ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್, ಅವರ ರಾಜಕೀಯ ಗುರು ಕರ್ಪೂರಿ ಠಾಕೂರ್. ಕರ್ಪೂರಿ ಠಾಕೂರ್ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದವರು, ರಾಮ್ ಮನೋಹರ್ ಲೋಹಿಯಾ ಜೊತೆಗಿದ್ದವರು, ನಂತರ ಜನತಾ ಪಾರ್ಟಿ, ಜನತಾದಳ, ಜಯಪ್ರಕಾಶ್ ನಾರಾಯಣ್ ಎಲ್ಲರ ಜೊತೆ ಇದ್ದಿರ್ತಕ್ಕಂಥ ಒಬ್ಬ ಮಹಾನುಭಾವ. ಮತ್ತು ಸಿಂಪಲ್ ಲೈಫ್, ಒಬ್ಬ ಮುಖ್ಯಮಂತ್ರಿಯಾಗಿ ಸಿಂಪಲ್ ಲೈಫ್. ನೋಡಿ, ಅಂದರೆ ಅವರ ಜೀವನಿ ನಾನು ಓದಿದ್ದೀನಿ. ಅವರು ಯುಗೋಸ್ಲಾವಿಯಾಗಿ ಹೋಗ್ತಾರೆ. ಯುಗೋಸ್ಲಾವಿಯಾಗಿ ಅಂದರೆ 1952ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ವಿದೇಶ ಪ್ರವಾಸಕ್ಕೆ ಹೋದಾಗ ಆಸ್ಟ್ರೇಲಿಯಾಗೆ ಹೋಗ್ಲಿಕ್ಕೆ ಅವ್ರ ಬಳಿ ಕುರ್ತಾ ಇರಲ್ಲ. ಯುಗೋಸ್ಲಾವಿಯಾದ ಅಧ್ಯಕ್ಷ ಟಿಟು ಏನಿರ್ತಾರೆ, ಅವರೊಂದು ಇದನ್ನು ನೋಡಿ ಅವರೊಂದು ಕುರ್ತಾ ಕೊಟ್ಟು ಕಳಿಸ್ತಾರೆ, ಅವ್ರು ಗಿಫ್ಟ್ ಮಾಡಿ ಕಳಿಸ್ತಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಕೆಳಗಿಳಿದ ನಂತರ ತುರ್ತು ಪರಿಸ್ಥಿತಿಯ ಅದಾದ್ಮೇಲೆ ಒಂದು ಹೋರಾಟ ಮಾಡುವಾಗ ಚಂದ್ರಶೇಖರ್ ಎಲ್ಲರೂ ಕೂಡ ಕದಂ ಕುವಾ ಅಂತ ಪಟ್ನಾದ ಹತ್ರ ಇದೆ, ಅಲ್ಲಿ ಜಯಪ್ರಕಾಶ್ ನಾರಾಯಣನ ಮನೆ ಇದೆ. ಆ ಕದಂ ಕುವಾಕ್ಕೆ ಬಂದಾಗ ಕರ್ಪೂರಿ ಠಾಕೂರ್ ಬಳಿ ಒಂದು ಹಾಕ್ಕೊಳ್ಳಿಕ್ಕೆ ಒಂದು ಹರದ ಕುರ್ತಾದಲ್ಲಿ ಬರ್ತಾರವರು. ಅಂದರೆ ತನಗಾಗಿ ಏನೂ ಮಾಡಿಕೊಂಡವರಲ್ಲ.
ಆದರೆ ಹಿಂದುಳಿದ ವರ್ಗಗಳು ಅದರ ಕಾಸ್ಗೋಸ್ಕರ ಅಧಿಕಾರದಲ್ಲಿದ್ದಾಗ ಸೈಯನ್ನು ಹಾಕುವ ಧೈರ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ, ಪಪೆಟ್ ಅಲ್ಲ. ಜನನಾಯಕನೂ ಹೌದು, ಜನಸೇವಕನೂ ಅದಕ್ಕೆ ಹೌದು. ಬಿಹಾರದಲ್ಲಿ ಅವರನ್ನ ಜನನಾಯಕ್ ಕರ್ಪೂರಿ ಠಾಕೂರ್ ಅಂತ ಕರೀತಾರೆ. ಇವತ್ತು ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿದಾಗ ನಿತೀಶ್ ಮತ್ತು ಲಾಲೂರ ಗುರುಗಳು, ನಿತೀಶ್ ಲಾಲೂರ ಗುರುಗಳಿಗೆ ಭಾರತ ರತ್ನವನ್ನ ಕೊಟ್ಟು ಅದು ಹೇಗೆ ಪಾಲಿಟಿಕ್ಸ್ ಆಗ್ತಿದೆ ಅಂತಕ್ಕಂಥದ್ದು ನೀವು ಊಹಿಸ್ಕೊಳ್ಬೋದು. ನಿಜ, ನಾನು ನಿಜ, ಅದನ್ನು ನಿಜ. ವಿಶ್ಲೇಷಣೆ ಮಾಡುವ Yes, ಅಗತ್ಯ yes. ಇಲ್ಲ. ಲೆಕ್ಕಾಚಾರ ಏನೇ ಇರಲಿ, ಈ ಮೂಲಕವಾದ್ರೂ ಅಂದ್ರೆ ಕರ್ಪೂರಿ ಬಿಜೆಪಿ ಠಾಕೂರ್ ಅಂತ ನಾಯಕರನ್ನ ಕರ್ನಾಟಕದಲ್ಲಿ ಅಲ್ಲ, ನೆನೆಸ್ಕೊಳ್ಳುವಂಥದ್ದು. ಈಗ ಸಿದ್ದರಾಮಯ್ಯನವ್ರು ದಿನ ಬೆಳಗ್ಗೆ ಆದರೆ ದೇವರಾಜ ಅರಸರ ಮಾತನ್ನು ಹೇಳ್ತಾರೆ. Yes. ಆ ದಾರಿಯಲ್ಲಿ ನಡೀತಾ ಇದ್ದಾರೆ ಸಿದ್ದರಾಮಯ್ಯ. Yes. ಬಿಜೆಪಿ ದೇವರಾಜ ಅರಸರನ್ನ ಭಾರತ ರತ್ನ ಕೊಟ್ಬಿಟ್ರೆ ಏನಾಗ್ಬೋದು ಕರ್ನಾಟಕದಲ್ಲಿ ಪರಿಸ್ಥಿತಿ? ಒಂದು ಐಡಿಯಾ ಕೊಟ್ಟಂತಾಯ್ತು. ಅದು ಬಿಹಾರದಲ್ಲಿ Yes. ಕರ್ಪೂರಿ ಠಾಕೂರಿಗೆ ಭಾರತ ರತ್ನ ಮರಣೋತ್ತರವಾಗಿ ಕೊಟ್ಟು Yes. ನಡೀತಾ ಇದೆ ಅಂತ ಅನ್ಸುತ್ತೆ. ಎಸ್, ಆದರೆ ಈ ಮೂಲಕವಾದರೂ ಕರ್ಪೂರಿ ಠಾಕೂರ್ ಅಂತಹ ನಾಯಕರನ್ನ ಸ್ಮರಿಸೋದು, ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಜನರಿಗೆ ತಲುಪುವಂತಾಗ್ತಾ ಇದೆಯಲ್ಲ, ಅದು ಬಹಳ ಒಂದು ಖುಷಿಯ ವಿಚಾರ. ಗಣರಾಜ್ಯೋತ್ಸವ ಬಂದೇ ಬಿಡ್ತಾ ಇದೆ. ರಾಷ್ಟ್ರ ರಾಜಧಾನಿ ಗಣರಾಜ್ಯೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಕರ್ತವ್ಯ ಪಥದಲ್ಲಿ 75ನೇ ಗಣರಾಜ್ಯೋತ್ಸವದ ಪರೇಡ್ ಮಹಿಳಾ ಪ್ರಧಾನವಾಗಿರಲಿದೆಯಂತೆ ಈ ಬಾರಿಯ ಗಣರಾಜ್ಯೋತ್ಸವ. 75ನೇ ಗಣರಾಜ್ಯೋತ್ಸವದ ಪರೇಡ್ ಮೊದಲ ಬಾರಿಗೆ ಭಾರತೀಯ ಸಂಗೀತ ವಾದ್ಯಗಳೊಂದಿಗೆ ಮೆರವಣಿಗೆ ಸಾಗಿದೆ. 100 ಮಹಿಳಾ ಕಲಾವಿದರು ಈ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಈ ಮೆರವಣಿಗೆಗೆ ಮೆರುಗು ನೀಡಲಿದೆ ಮಹಿಳಾ ಕಲಾ ತಂಡ. ವೈವಿಧ್ಯತೆ, ಪ್ರಗತಿ, ಸ್ತಬ್ಧ ಚಿತ್ರಗಳ ಮೆರವಣಿಗೆ, 16 ರಾಜ್ಯ ಕೇಂದ್ರಾಡಳಿತ ಪ್ರದೇಶ, 9 ಸಚಿವಾಲಯಗಳ ಸ್ತಬ್ಧ ಚಿತ್ರ ಇರುತ್ತೆ. ರಾಜ್ಯದ ಸ್ತಬ್ಧ ಚಿತ್ರ ಈ ಬಾರಿ ಇಲ್ಲ ಅನ್ನುವಂಥ ಒಂದು ಸಣ್ಣ ಕೊರಗಿದೆ. ಅದರ ಮಧ್ಯೆನೇ ಸಾಕಷ್ಟು ತಯಾರಿಗಳಲ್ಲಿ ಆಗ್ತಾ ಇರುವಂಥದ್ದು. ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಈ ಬಾರಿಯ ಮುಖ್ಯ ಅತಿಥಿಯಾಗಿರ್ತಾರೆ. 13,000 ಮಂದಿಗೆ ಆಹ್ವಾನ ಇದೆ. 75ನೇ ವರ್ಷಾಚರಣೆಯ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯ ಬಿಡುಗಡೆಯಾಗುತ್ತೆ. ಸಾಕಷ್ಟು ಮೊದಲುಗಳಿಗೆ ಕಾರಣ ಆಗ್ತಾ ಇದೆ ಈ ಬಾರಿಯ ಗಣರಾಜ್ಯೋತ್ಸವ. ಬಗ್ಗೆ ಇನ್ನಷ್ಟು ಮಾಹಿತಿನ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಗಣರಾಜ್ಯೋತ್ಸವ ಈ ಬಾರಿ ಸ್ತ್ರೀ ಶಕ್ತಿಯ ಪ್ರದರ್ಶನ ಜೊತೆಗೆ ಬಹಳಷ್ಟು ವಿಶೇಷತೆಗಳಿವೆ. ಯಾವ ರೀತಿಯ ಸಿದ್ಧತೆ ಕಂಡು ಬರ್ತಾ ಇದೆ ಅಂತ? ಪ್ರತಿಮಾ, 75ನೇ ಗಣತಂತ್ರದ ಹಬ್ಬಕ್ಕೆ ಇಡೀ ರಾಷ್ಟ್ರ ರಾಜಧಾನಿ ಸಿದ್ಧವಾಗಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ನಾವು ಈಗ ಪ್ರಮುಖವಾಗಿ ಕರ್ತವ್ಯ ಪಥ್ನಲ್ಲಿ ಇದ್ದೇವೆ. ಯಾವ ರೀತಿ ಸಿದ್ಧಗೊಂಡಿದೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತೇನೆ. ಈಗ ನೀವು ನೋಡ್ಬೋದು, ಸುಮಾರು 77,000 ಆಸನಗಳನ್ನ ಸಿದ್ಧಗೊಳಿಸಿರುವಂತದ್ದು. ಅದರಲ್ಲಿ ಹೆಚ್ಚು ಕಡಿಮೆ 42,000 ಜನರಲ್ ಪಬ್ಲಿಕ್ ಪಾರ್ಟಿಸಿಪೇಷನ್ಗೆ ಈ ಬಾರಿ ಅವಕಾಶ ಕೊಡಲಾಗಿದೆ. ಅದರಲ್ಲೂ ಕೂಡ ಅಂದ್ರೆ ಭಾಗೀದಾರಿ ಅಂತ ಕಳೆದ ವರ್ಷ ಏನ್ ಮಾಡಿದ್ರು ಅದನ್ನು ಮುಂದುವರಿಸಿಕೊಂಡು ಬಂದಿರುವಂತದ್ದು. ಈ ಹಿಂದೆ ಒಂದು ಪಾಸ್ ಬೇಕು ಅಂತ ಅಂದ್ರೂ ಕೂಡ ಸಂಸದರ ಮನೆಗೆ, ಇಲ್ಲಿಯ ದೆಹಲಿಯ ಶಾಸಕರ ಮನೆಗೆ, ಅಧಿಕಾರಿಗಳ ಮನೆಗೆ ಅಲಿಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಬಂದ್ ಮಾಡಿದ್ರು ಕಳೆದ ವರ್ಷ. ಈ ವರ್ಷವೂ ಕೂಡ ಅದನ್ನೇ ಮಾಡಿ ಈ ಟಿಕೆಟಿಂಗ್ ವ್ಯವಸ್ಥೆ ಮಾಡಿ 42,000 ಮಂದಿ ಈ ಟಿಕೆಟಿಂಗ್ ತೆಗೆದುಕೊಂಡು ಭಾಗವಹಿಸಬಹುದಾಗಿರುತ್ತೆ ಅಂತ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನು ಭದ್ರತೆ ವಿಚಾರವಾಗಿ ಸಾಕಷ್ಟು ನಾವು ಹಲವಾರು ಹಂತಗಳಲ್ಲಿ ಮಾಡಿಕೊಂಡಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಈ ಬಾರಿಯ ಪ್ರಮುಖ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಮಹಿಳಾ ಪ್ರಾಧಾನ್ಯತೆ ಹೆಚ್ಚಾಗಿ ನಾವು ಈ ಬಾರಿ ಕಾಣ್ತಾ ಇರುವಂತದ್ದು. ಅದರಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೀವು ಈ ಏನು ಆಸನಗಳಿದೆ ಆ ಆಸನಗಳ ಹಿಂದೆ ನೀವು ಒಂದು ಅಂದ್ರೆ ವ್ಯವಸ್ಥೆಯನ್ನು ನೋಡಬಹುದು. ಅಲ್ಲಿ ಸೀರೆಗಳನ್ನ ಹಾಕಿರುವಂತದ್ದು. ಅಂದ್ರೆ 1900 ಸೀರೆಗಳನ್ನ ದೇಶದ ವಿವಿಧ ರಾಜ್ಯಗಳ ವಿವಿಧ ಸಂಸ್ಕೃತಿಗಳ ಸೀರೆಗಳನ್ನ ಇಲ್ಲಿ ಪ್ರದರ್ಶನ ಅಂದ್ರೆ ಜವಳಿ ಪ್ರದರ್ಶನದ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಈ ಬಾರಿಯ ವಿಶೇಷತೆ. ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಪ್ರತಿ ಸೀರೆ ಅಂದ್ರೆ ಅಲ್ಲಿ ನಾವು ಮೌಂಟ್ ಹಾಕಿರುವಂತಹ ಇದನ್ನ ನಾವು ನೋಡ್ಬೋದು. ಅಲ್ಲೊಂದು QR ಇದಿರುತ್ತೆ, ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದ್ರೆ ಇದು ಯಾವ ರೀತಿಯ ವಿಶೇಷತೆಯನ್ನ ಒಳಗೊಂಡಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ಅಂದ್ರೆ ಜನರ ಅಂದ್ರೆ ಭಾರತೀಯ ಸಂಸ್ಕೃತಿಯ ಒಂದು ಅನಾವರಣೆ ಅಂತಾನೆ ಹೇಳ್ಬೋದು. ಈ ಬಾರಿ ಇನ್ನೊಂದು ಮೋದಿ ಅವರು ಈ ಬಾರಿ ಹೊಸ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮದರ್ ಆಫ್ ಡೆಮೋಕ್ರಸಿ ವಿಕಸಿತ್ ಭಾರತ ಅನ್ನುವಂಥದ್ದು ಇರ್ಬೋದು. ಈ ಎರಡು ಪರಿಕಲ್ಪನೆಗಳನ್ನ ಇಟ್ಕೊಂಡು ಮಾಡಿರುವಂತದ್ದು. ಪ್ರತಿಮಾ, ಮಂಜು, ಇಂಡಿಯಾ ಗೇಟ್ ಕಾಣುತ್ತಾ ಅಥವಾ ಫಾಗ್ ಇದೆನಾ? ಇಂಡಿಯಾ ಗೇಟ್ ಕಾಣುತ್ತಾ? ಮಸ್ಕು ಕಾಣಿಸ್ತಾ ಇದೆ. ನಿಮಗೆ ತೋರಿಸ್ತೀನಿ ಪ್ರಶಾಂತ್. ಬಹುತೇಕ ಅಂದ್ರೆ ಇಲ್ಲಿಂದ ನೋಡಿದ್ರೆ ಒಂದು ಸ್ವಲ್ಪ ಮಸ್ಕು ಕಾಣಿಸುತ್ತೆ.
ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನಾವು ನೋಡಿದ್ರೆ ರಾಷ್ಟ್ರಪತಿ ಭವನವು ಕಾಣಿಸೋದೇ ಇಲ್ಲ ಇಲ್ಲಿಂದ. ಆ ರೀತಿಯ ಫಾಗ್ ಇರುವಂತದ್ದು. ಪ್ರತಿನಿತ್ಯವೂ ಕೂಡ 6 ನಾವು 2ರವರೆಗೂ ಬಂದಿದ್ದೇವೆ ಅನ್ನೋಂಥದ್ದು. ಅಂದ್ರೆ +2 ಇದ್ದೀವಿ. ಈ ಬಾರಿ ಮೈನಸ್ಗೆ ಅಂದ್ರೆ ಮಧ್ಯರಾತ್ರಿ ಹೊತ್ತಲ್ಲಿ ಮೈನಸ್ಗೆ ಹೋಗಿರುವಂತ ಉದಾಹರಣೆಗಳು ಇದೆ. ಪ್ರಶಾಂತ್, ನೀವು ನೋಡ್ಬೋದು ಮಸ್ಕಾಗಿ ಕಾಣಿಸ್ತಾ ಇದೆ ಇಂಡಿಯಾ ಗೇಟ್. ಮಂಜು, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಡಿಸೆಂಬರ್ 13ನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ 2 ಯುವಕರು ಒಳನುಗ್ಗಿ ಬಂದ ಘಟನೆಯ ನಂತರ ಈ ಗಣರಾಜ್ಯೋತ್ಸವನಲ್ಲಿ ಈಗ ಜನಭಾಗಿದಾರಿ, ಜನ ಬರ್ತಾ ಇದ್ದಾರೆ. ಈಗ ಮೊದಲಿನ ಥರ ಮೊಬೈಲ್ ಹೊರಗಿಟ್ಟು ಬರಲಿಕ್ಕೆ ಸಾಧ್ಯ ಇಲ್ಲ, ಮೊಬೈಲ್ ತೆಗೆದುಕೊಂಡು ಬರ್ತಾರೆ. ಭದ್ರತೆ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಲಾಗಿದೆ? ಯಾಕಂದರೆ ಕೊನೆ ಲೈನ್ವರೆಗೆ ಜನ ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ, ಮಕ್ಕಳು ಕೂತ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಮೊನ್ನೆಯ ಘಟನೆಯ ನಂತರ ಏನು ಹೆಚ್ಚುವರಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲಿ? ಪ್ರತಿ ಬಾರಿಯೂ ಕೂಡ ಗಣರಾಜ್ಯೋತ್ಸವಕ್ಕೆ ಬಹಳಷ್ಟು ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು ನಾವು ನೋಡ್ಕೊಂಡೇ ಬಂದಿದ್ದೇವೆ. ಈ ಬಾರಿ ಅಲರ್ಟ್ ಮೇಲೆ ಅಲರ್ಟ್, ಅಂದ್ರೆ 3 ಲೇಯರ್ಗಳಲ್ಲಿ ಭದ್ರತೆಯನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಒಂದು ಹಂತದಲ್ಲಿ ಡೆಲ್ಲಿ ಪೊಲೀಸ್ ಎಂಟ್ರಿಯಲ್ಲಿ, ಅದಾದ ನಂತರ ಪ್ಯಾರಾ ಮಿಲಿಟರಿ ಇರುತ್ತೆ. ಅದರ ಜೊತೆಗೆ ಇನ್ನೊಂದು ಲೇಯರ್ ಅಲ್ಲಿ ಅಂದ್ರೆ ಪ್ರಮುಖವಾಗಿ ಈ ಕರ್ತವ್ಯ ಪಥ್ ಸೇರಿದಂತೆ ಅಥವಾ ನಾವು ನ್ಯೂ ಡೆಲ್ಲಿ ಏನ್ ಲುಟಾನ್ಸ್ ಹೇಳ್ತೀವಿ, ಈ ಲುಟಾನ್ಸ್ ಅಲ್ಲಿ ಒಂದು ಹಂತದ ಲೇಯರ್ ಗಳನ್ನ ಮಾಡಿಕೊಂಡು ಸ್ಪೆಷಲ್ ಆಗಿ ಅವರನ್ನ ನಿಗಾ ಇಡುವಂತ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ನಾವು ಈ CCTVಗಳಿರ್ಬೋದು, ಅಲ್ಲಿ ನೀವು ನೋಡಬಹುದು ಪ್ರತಿಯೊಂದು ಚಟುವಟಿಕೆಯನ್ನು ಕೂಡ ಮಾನಿಟರ್ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. ಇದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಎಲೆಕ್ಟ್ರಾನಿಕ್ ವಸ್ತುಗಳು ಬಂದ್ರೆ ಏನು ಅನ್ನೋಂಥದ್ದು. ಈ ಸರಿ ಸಾಕಷ್ಟು ಜಾಮರ್ಗಳನ್ನ ಕೂಡ ಹಾಕೊಂಡಿದ್ದಾರೆ. ವರ್ಕ್ ಆಗುವಂತದ್ದು ಬಹಳ ಕಡಿಮೆ. ಈವನ್ ನಮ್ಮ ಬ್ಯಾಕ್ ಪ್ಯಾಕ್ ಅಂತವೇ ಕೂಡ ವರ್ಕ್ ಆಗೋದಿಲ್ಲ. ಕೇವಲ ಮೊಬೈಲ್ ಕಾಲಿಂಗ್ ವ್ಯವಸ್ಥೆಗೆ ಏನಾದ್ರೂ ಕೊಡಬಹುದು, ಸಿಗಬಹುದು ಅಂತ ಅನ್ಸುತ್ತೆ ಆ ಸಂದರ್ಭದಲ್ಲಿ. ಅದರ್ ದನ್ ಈ ಸಾರಿ ನೀವ್ ಹೇಳ್ದಂಗೆ ಮೊಬೈಲ್ ಅನ್ನ ಬಿಟ್ಟು ಒಳಗಡೆ ಬರ್ಲಿಕ್ಕೆ ಸಾಧ್ಯವೂ ಕೂಡ ಇಲ್ಲ. ಬರಬೇಕು ಜನರು ಬಂದು ಇಲ್ಲಿ ಕೂತ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಸೆಲ್ಫಿ ಕ್ರೇಜ್ ಇರುತ್ತೆ, ಪ್ರೋಗ್ರಾಮ್ ನೋಡ್ಬೇಕು ಅನ್ನೋಂಥದ್ದು ಇರುತ್ತೆ, ಮತ್ತೆ ಯಾರೋ ಊರಲ್ಲಿ ಕೂತವರಿಗೆ ತೋರಿಸ್ಬೇಕು ಅಥವಾ ಮನೇಲಿ ಕೂತವ್ರಿಗೆ ತೋರಿಸ್ಬೇಕು ಅನ್ನೋಂಥ ಕ್ರೇಜ್ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಅವೆಲ್ಲವೂ ಕೂಡ ವಾಚ್ ಆಗ್ತಾ ಇರ್ತವೆ. ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಗಣರಾಜ್ಯೋತ್ಸವದ ಅದ್ಭುತ ಸಿದ್ಧತೆಗಳ ಸುದ್ದಿಯನ್ನು ಗಮನಿಸಿದ್ವಿ. ಇನ್ನು ಮುಂದಿನ ಸುದ್ದಿ ಹತ್ರ ನೋಡ್ತಾ ಹೋದ್ರೆ, ಶ್ರೀರಾಮ ಶೋಭಾ ಯಾತ್ರೆಯ ಮೇಲೆ ಕಿಡಿಗೇಡಿಗಳು ಕಲ್ಲೆಸೆದ್ರು. ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆ. ಕಿಡಿಗೇಡಿಗಳ ಮೇಲೆ ಮಹಾರಾಷ್ಟ್ರ ಸರ್ಕಾರ ಈಗ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗಿಸಿದೆ. ಶಿಂದೆ ಫಡ್ನವೀಸ್ ಸರ್ಕಾರದಿಂದ ಬುಲ್ಡೋಸರ್ ಅಸ್ತ್ರ. ಮುಂಬೈನ ಮೀರಾ ರಸ್ತೆಯಲ್ಲಿ ರಾಮ್ಲಲ್ಲಾ ಮೆರವಣಿಗೆ ನಡೆಯಿತು. ಆ ಮೆರವಣಿಗೆಯ ಮೇಲೆ ಕೆಲ ಕಿಡಿಗೇಡಿಗಳು ಕಲ್ಲೆಸೆದ್ರು. ಸೋಷಿಯಲ್ ಮೀಡಿಯಾದಲ್ಲ ಫೋಟೋ, ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗಿತ್ತು. ಪೊಲೀಸರ ಗಸ್ತಿನ ಮಧ್ಯೆ ಕೂಡ ಹಿಂಸಾಚಾರ ಭುಗಿಲೆದ್ದಿತ್ತು. ಈಗ ಅದರ ಪ್ರತಿಯಾಗಿ ಈಗ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗಿಸಿರುವಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.